Good morning. In this class, let us understand what is Fibonacci series first. See, Fibonacci series means it is a type of series. In this, the first number is 0 and second number is 1. And the next numbers are generated by adding previous two numbers. Here 0 plus 1 is 1. And next number is 1 plus 1, 2. Then next number 3. Next number 5, 8. 13. In this way, the series will continue. Okay. Then the question is how to generate nth Fibonacci series. For example, the first Fibonacci number is 0, second Fibonacci number is 1, third Fibonacci number is 1, fourth Fibonacci number is 2, fifth Fibonacci number is 3. If the question is generate five Fibonacci series or fifth Fibonacci series. Fifth means, which is the fifth number here? 1, 2, 3, 4, 5. So the series ends to 3. ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಫಿಫ್ತ್ ಫಿಬನೋಸಿ ಸೀರೀಸ್ ಅಂದರೆ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲ ನಿಮಗೆ ಸೆವೆಂತ್ ಫಿಬನೋಸಿ ಸೀರೀಸ್ ಎನ್ ವ್ಯಾಲ್ಯೂ 7 ಕೊಟ್ರೆ ಎನ್ ಎಲ್ಲಾಗುತ್ತೆ ಇಲ್ಲಿ 1, 2, 3, 4, 5, 6, 7, 8ಗೆ ಸ್ಟಾಪ್ ಆಗುತ್ತೆ. ಸೊ you have to write the program to generate nth Fibonacci series. ನಾನು n ವ್ಯಾಲ್ಯೂ ಏನು ಕೊಡ್ತೀನೋ ಅಲ್ಲಿ ತನಕ ಸೀರೀಸ್ ಜನರೇಟ್ ಆಗಬೇಕು. ನಾನು n ವ್ಯಾಲ್ಯೂ 1 ಕೊಟ್ರೆ ಬರೀ 0 ಪ್ರಿಂಟ್ ಆಗಬೇಕು. n ವ್ಯಾಲ್ಯೂ 2 ಕೊಟ್ರೆ 0, 1. n ವ್ಯಾಲ್ಯೂ 3, 0, 1, 1. n ವ್ಯಾಲ್ಯೂ 4, 0, 1, 1, 2. ಸೊ ಲೆಟ್ us write the code first. ಫಸ್ಟ್ ನನಗೆ n ವ್ಯಾಲ್ಯೂ ಬೇಕು ಅಲ್ವಾ? ಆಶ್ ಇನ್ಕ್ಲೂಡ್ ಇದೆಲ್ಲ ನಿಮಗೆ ಗೊತ್ತಿರೋದೆ. ಆಶ್ ಇನ್ಕ್ಲೂಡ್ stdio.h then void main ನಂದರಲ್ಲಿ int main ತಗೊಳುತ್ತೆ ಇದು int main then ಸೊ ನನಗೆ n ವ್ಯಾಲ್ಯೂ ಅಂದ್ರೆ ಅದೊಂದು ಇಂಟೀಜರ್ ಆಗಿರುತ್ತಾ, ಅದಕ್ಕೆ int n. ಸೊ ಕೇಳೋಣ ಈಗ n ವ್ಯಾಲ್ಯೂ ಕೊಡಿ, ಇನ್ಪುಟ್ ಮಾಡಿ ಅಂತ. ಎಂಟರ್ n ವ್ಯಾಲ್ಯೂ. ಓಕೆನಾ? ನಾವು scanf %t ಕಾಮಾ %n. ಸೊ ನನಗೆ ಫಸ್ಟ್ ನಂಬರ್ ಜನರೇಟ್ ಆಗಬೇಕಲ್ವಾ? ಫಸ್ಟ್ ನಂಬರ್ ಜನರೇಟ್ ಆಗಬೇಕಂದ್ರೆ ನಾನೇ ಆ್ಯಡ್ ಮಾಡ್ಕೋಬೇಕು. ನಾನೊಂದು ವೇರಿಯೇಬಲ್ ತಗೊಳ್ತೀನಿ ಇಲ್ಲಿ f1, f2 ಅಂತ. f1 ನಲ್ಲಿ -1 ಅಂತ ಸೆಟ್ ಮಾಡಿಬಿಡ್ತೀನಿ. f2ಗೆ +1 ಹಾಕೋಣ. ನನಗೆ ಫಸ್ಟ್ ನಂಬರ್ ಬೇಕಲ್ವಾ? 0 ಬೇಕು ನನಗೆ. 0 ಬೇಕಂದ್ರೆ -1 +1 ಆ್ಯಡ್ ಮಾಡಿದ್ರೆ ನನಗೆ 0 ಸಿಗುತ್ತೆ. ಅಫ್ಕೋರ್ಸ್ -2 +2 ಆ್ಯಡ್ ಮಾಡಿದ್ರು 0ನೇ ಬರುತ್ತೆ. ಯಾವುದಾದ್ರೂ ಒಂದು ಪಾಸಿಟಿವ್ ನಂಬರ್ ನೆಗೆಟಿವ್ ನಂಬರ್ ಆ್ಯಡ್ ಮಾಡಿದ್ರೆ 0ನೇ ಬರೋದು ನಿಮಗೆ. ಆದರೆ ನನ್ನ ಸೀರೀಸ್ ಜನರೇಟ್ ಕನ್ವಿನಿಯೆಂಟ್ಗೆ ನಾನು -1 +1 ತಗೊಂಡಿದ್ದೀನಿ. ಇಲ್ಲಿ ಬನ್ನಿ ಈಗ ನೋಡಿ, ನನಗೆ n ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ನಾನು n ವ್ಯಾಲ್ಯೂ 5 ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಅಂದರೆ ನನಗೆ 5 ನಂಬರ್ಸ್ಗಳು ಜನರೇಟ್ ಆಗಬೇಕು. ಏನು 0, 1, 1, 2, 3 ಇಷ್ಟು ನಂಬರ್ಸ್ ಬೇಕಂದ್ರೆ 5 ಸಲ ನಂಬರ್ಸ್ ಜನರೇಟ್ ಆಗಬೇಕು. 5 ನಂಬರ್ಸ್. ಹಾಗಾಗಿ ನಾನೇನು ಮಾಡ್ತೀನಿ, ಒಂದು ಲೂಪ್ ಬರ್ಕೊಂಡ್ಬಿಡ್ತೀನಿ ಇಲ್ಲಿ. i ಅಂತ ಒಂದು ವೇರಿಯೇಬಲ್ ತಗೊಳ್ಳೋಣ. i is equal to 1 while i less than or equal to n. ಅಂದರೆ ನನಗೆ n ನಂಬರ್ ಆಫ್ ಟೈಮ್ಸ್ ಲೂಪ್ ವರ್ಕ್ ಆಗಬೇಕು. ಯಾಕಂದರೆ ನನಗೆ n ಅಲ್ಲಿ ಎಷ್ಟು ಇರುತ್ತೋ ಅಷ್ಟು ವ್ಯಾಲ್ಯೂಸ್ ಜನರೇಟ್ ಆಗ್ತಾ ಹೋಗ್ಬೇಕು ನನಗೆ. ಸೊ ಇದು ಬರ್ದಿರೋ ಉದ್ದೇಶ ಏನು, ನನಗೆ ಎಷ್ಟು ಸಲ ಲೂಪ್ ವರ್ಕ್ ಆಗಬೇಕು. ನೆಕ್ಸ್ಟ್ ಈಗ ಸೊ ಫಸ್ಟ್ ನಂಬರ್ ಜನರೇಟ್ ಮಾಡಿಬಿಡೋಣ. ಏನಂತ? f3 ಅಂತ ಇನ್ನೊಂದು ಮೆಮೊರಿ ಬೇಕು ನನಗೆ. ಐ ನೀಡ್ ಒನ್ ಮೋರ್ ಮೆಮೊರಿ f3 ಟು ಸ್ಟೋರ್ ದ ರಿಸಲ್ಟ್. ಸೊ f3 is equal to f1 plus f2. So what is there in f1? -1. f2 +1. -1 plus 1 0. ಸೊ f3 ಅಲ್ಲಿ ಏನು ಸ್ಟೋರ್ ಆಯ್ತು? ಈಗ 0 ಸ್ಟೋರ್ ಆಯ್ತು. ನನ್ನ ರಿಸಲ್ಟ್ ಬಂತು. ಮೊದಲನೇ ಫಿಬೊನಾಸಿ ನಂಬರ್ ಜನರೇಟ್ ಆಯ್ತು. ಪ್ರಿಂಟ್ ಎಫ್ ಅದನ್ನ ಡಿಸ್ಪ್ಲೇ ಮಾಡಿಬಿಡೋಣ. %d ಯಾಕಂದ್ರೆ ನಮ್ದು ನಂಬರ್ ಎಲ್ಲ ಏನು ಇಂಟೀಜರ್ ಅಲ್ವಾ, ಕಾಮಾ ಕೊಟ್ಬಿಡ್ತೀನಿ ಅಥವಾ ಸ್ಪೇಸ್ ಕೊಡ್ಬೋದು. ಕಾಮಾ f3 ಅಲ್ವಾ, ಜಸ್ಟ್ f3 ಅಲ್ಲಿರೋ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಿದ್ರ ನೋಡಿ. ಇವಾಗ ನಿಮ್ಗೆ ಏನ್ ಜನರೇಟ್ ಆಯ್ತು ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. f1 ಅಲ್ಲಿ ಏನಿದೆ? -1 ಇದೆ. f2 ಅಲ್ಲಿ ಏನಿತ್ತು? +1 ಇದೆ. ಸೊ f3 ಏನ್ ಜನರೇಟ್ ಆಯ್ತು ನಿಮ್ಗೆ? 0 ಜನರೇಟ್ ಆಯ್ತು. ಸೊ
ಸೊ ಈ ಪ್ರೀವಿಯಸ್ 2 ನಂಬರ್ಸ್ನ ಆ್ಯಡ್ ಮಾಡಿದ್ದಕ್ಕೆ ನನಗೆ 1 ನಂಬರ್ ಸಿಕ್ತು. ಈಗ ನೆಕ್ಸ್ಟ್ ಯಾರು ಆ್ಯಡ್ ಆಗಬೇಕು? 1 ಮತ್ತು 0 ಆ್ಯಡ್ ಆಗಬೇಕು. ಇಷ್ಟೊತ್ತು ಈಗ F1ನಲ್ಲಿ ಏನು ಮಾಡೋಣ? 1 ಹಾಕೋಣ. F2ಗೆ F3 ವ್ಯಾಲ್ಯೂ ಹಾಕೋಣ. ನೆಕ್ಸ್ಟ್ ಇವರಿಬ್ಬರು ಆ್ಯಡ್ ಆಗಬೇಕು. ಹಾಗಾಗಿ F2 ಅಲ್ಲಿರೋದು ಯಾರಿಗೆ ಹಾಕಬೇಕು? F1ಗೆ ಹಾಕಬೇಕು. F3 ಅಲ್ಲಿರೋದನ್ನ F2ಗೆ ಹಾಕಬೇಕು. ಸೊ ಕೋಡ್ ಏನಾಗುತ್ತೆ ಈಗ? F1 ಇಸ್ ಈಕ್ವಲ್ ಟು F2. ಇಷ್ಟೊತ್ತು F2 ಅಲ್ಲಿ ಯಾರಿದ್ರಲ್ಲ ಅವ್ರು F1ಗೆ ಹೋಗ್ಬೇಕು. ಈಗ F2ಗೆ ಯಾರು ಬರಬೇಕು? F3 ಬರಬೇಕು. ನೀವು ಬೇಕಿದ್ರೆ ನಾವು ಒಂದು ಬುಕ್ಕಲ್ಲಿ ಬರ್ಕೊಂಡು ಟ್ರೇಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಲ್ಲಿ ವ್ಯಾಲ್ಯೂಸ್ ಅಂತ ಹೇಳ್ಬಿಟ್ಟು. ಓಕೆನಾ? ನೆಕ್ಸ್ಟ್ ಇದು ಲೂಪ್ ಅಲ್ವಾ, ನಿಮಗೆ ಇನ್ಕ್ರಿಮೆಂಟ್ ಐ ಇನ್ಕ್ರಿಮೆಂಟ್ ಆಗಬೇಕು. ಐ ಪ್ಲಸ್ 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 ಐ ಪ್ಲಸ್ ಪ್ಲಸ್ ಅಂದರೆ ಐ ಇಸ್ ಈಕ್ವಲ್ ಟು ಐ ಪ್ಲಸ್ 1 ಅಂತ. ನೆಕ್ಸ್ಟ್ ಐ ವ್ಯಾಲ್ಯೂ 2 ಆಗುತ್ತೆ. ಸೆಕೆಂಡ್ ಟೈಮ್ ಒಳಗಡೆ ಬರುತ್ತೆ. ನೋಡಿ, ಈಗ ಫಸ್ಟ್ ಟೈಮ್ F1 ಅಲ್ಲಿ -1 ಇತ್ತು, F2 ಅಲ್ಲಿ +1 ಇತ್ತು, F3 ಆ್ಯಡ್ ಆಗಿಬಿಟ್ಟು ರಿಸಲ್ಟ್ ಪ್ರಿಂಟ್ ಆಯಿತು. ನೆಕ್ಸ್ಟ್ ಟೈಮಿಗೆ ಬಂದಾಗ F2 ಅಲ್ಲಿ ಏನಿತ್ತು? +1 ಇತ್ತು, ಅದು F1 ಆಯಿತು, ಇಲ್ಲಿ 1. F3 ಅಲ್ಲಿ 0 ಬಂದಿತ್ತು, ಅದು F2 ಆಯಿತು, ಅಲ್ಲಿಗೆ F2 ವ್ಯಾಲ್ಯೂ 0 ಆಯಿತು. ಸೆಕೆಂಡ್ ಟೈಮ್ ಐ 2 ಆಗಿರುತ್ತೆ, 2 ಲೆಸ್ ದ್ಯಾನ್ 5 ಕಂಡೀಷನ್ ಟ್ರೂ. ಇಲ್ಲಿ ಒಳಗೆ ಬಂದ ತಕ್ಷಣನೇ 1 + 0 1 F3 ಪ್ರಿಂಟ್ ಆಯಿತು. ಅವಾಗಲೇ ಏನು ಪ್ರಿಂಟ್ ಆಗಿತ್ತು? 0 ಪ್ರಿಂಟ್ ಆಯಿತು. ಈಗ 1 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಲೈನಿಗೆ ಬರುತ್ತೆ ನೋಡಿ. ಲಾಸ್ಟ್ ಟೈಮು F3 ಅಲ್ಲಿ ಏನಿದೆ? 0 ಇದೆ. F1 ಅಲ್ಲಿ 1 ಇದೆ, F2 ಅಲ್ಲಿ 0 ಇದೆ. F3 ಏನು ಜನರೇಟ್ ಆಯಿತು? 1 ಜನರೇಟ್ ಆಯಿತು. ಇವಾಗ ಏನಾಗಬೇಕು? F2 ಲಾಸ್ಟ್ ಟೈಮ್ F2 ಅಲ್ಲಿ ಏನಿತ್ತು? 0 ಇತ್ತು. ಈಗ ಅದು ಯಾರಿಗೆ ಬರುತ್ತೆ? F1ಗೆ ಬರುತ್ತೆ. F3 ಲಾಸ್ಟ್ ವ್ಯಾಲ್ಯೂ ಏನಿದೆ? 1, ಅದು ಯಾರಿಗೆ ಹೋಗುತ್ತೆ? ಈಗ F2 ಹೋಗುತ್ತೆ. ನೆಕ್ಸ್ಟ್ ಐ ಅದ್ರ ಪಾಡಿಗೆ ಇನ್ಕ್ರಿಮೆಂಟ್ ಆಗುತ್ತೆ. ಐ ಬಿಕಮ್ಸ್ 3 ಲೆಸ್ ದ್ಯಾನ್ 5 ಎಸ್ ಟ್ರೂ. ಇವಾಗ ಆ್ಯಡ್ ಮಾಡೋಣ. F1 + F2 ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿದೆ, ಇದಕ್ಕೆ ಸ್ಟೋರ್ ಆಗಿರುತ್ತೆ ನಮಗೆ. 0 + 1 1, ಅಲ್ಲಿಗೆ F3 ಪ್ರಿಂಟ್ ಆಯಿತು, 1 ಪ್ರಿಂಟ್ ಆಯಿತು. ನೆಕ್ಸ್ಟ್ ಮತ್ತೆ ಇದೇ ಕೋಡ್ ವರ್ಕ್ ಆಗುತ್ತೆ ನೋಡಿ. ಲಾಸ್ಟ್ ಟೈಮು F2 ಅಲ್ಲಿ ಏನು ಬಂದಿದೆ? 1 ಬಂದಿದೆ, ಅದು ಈಗ ಯಾರಿಗೆ ಹೋಗುತ್ತೆ? F1ಗೆ ಹೋಗುತ್ತೆ. F3 ಏನು ಬಂದಿತ್ತು? ಇಲ್ಲಿ 3 ಬಂದಿದೆ, ಅದು ಈಗ F2ಗೆ ಹೋಗುತ್ತೆ. 1 ಬಂದಿತ್ತು, ದಟ್ ವಿಲ್ ಗೋಸ್ ಟು F2. ನಾವು ಐ ಬಿಕಮ್ಸ್ 4 ಲೆಸ್ ದ್ಯಾನ್ 5 ಟ್ರೂ. ಲಾಸ್ಟ್ ರೀಸೆಂಟ್ ವ್ಯಾಲ್ಯೂ ಏನಿದೆ? F1 ಮತ್ತು F2 ಅಲ್ಲಿ 1 1 ಅಂದರೆ 1 + 1 2, ಇಲ್ಲಿ 2 ಜನರೇಟ್ ಆಯಿತು ನಿಮಗೆ. ಓಕೆನಾ? ನೆಕ್ಸ್ಟ್ ನೋಡಿ, ಇದೇ ಕೋಡ್ ವರ್ಕ್ ಆಗುತ್ತೆ. F2 ಅಲ್ಲಿ ಇರೋದು F1ಗೆ ಹೋಗು ಅಂತ ಹೇಳ್ತಾ ಇದ್ದೀವಿ. ಲಾಸ್ಟ್ ಟೈಮ್ F2 ಅಲ್ಲಿ ಏನಿದೆ? 1 ಇದೆ, ಅದೇ 1 F1ಗೆ ಹೋಯ್ತು. F3 ಅಲ್ಲಿ ಏನಿದೆ? ಇದು F3 ನೋಡಿ, ನಮ್ದು 2 ಇದೆ, ಅದು ಯಾರಿಗೆ ಬರಬೇಕು? ಈಗ F2ಗೆ ಬರಬೇಕು. ಅಲ್ಲಿಗೆ F2 ಚೇಂಜ್ ಆಯಿತು, 2 ಅಂತ ಚೇಂಜ್ ಆಯಿತು. ನಾವು ಐ ಬಿಕಮ್ಸ್ 5 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಕಂಡೀಷನ್ ಟ್ರೂ. ಸೊ F1 ಅಲ್ಲಿ ಏನಿದೆ? 1 ಇದೆ, F2 ಅಲ್ಲಿ 2 ಇದೆ, 1 + 2 3, ಅಲ್ಲಿಗೆ 3 ಪ್ರಿಂಟ್ ಆಯಿತು. ಮತ್ತೆ ಇದು ವರ್ಕ್ ಆಗತ್ತೆ, ಇದು ಪಾಡಿಗೆ ಏನು ಒಳಗಡೆ ಬರ್ದಿರ್ತೀರಲ್ಲ ಅದೆಲ್ಲ ವರ್ಕ್ ಆಗುತ್ತೆ. F2 ಅಲ್ಲಿ ಲಾಸ್ಟ್ ಟೈಮ್ ಏನಿತ್ತು? 2 ಇತ್ತು, ಆ 2 ಈಗ ಯಾರಿಗೆ ಬಂತು? F1ಗೆ ಬಂತು. F3 ಅಲ್ಲಿ ಏನಿದೆ? ಲಾಸ್ಟ್ ಟೈಮ್ 3 ಇದೆ, ಆ 3 ಯಾರಿಗೆ ಹೋಯ್ತು? F2ಗೆ ಹೋಯ್ತು. ನಾವು ಐ ಬಿಕಮ್ 6 ಲೆಸ್ ದ್ಯಾನ್ 5 ಫಾಲ್ಸ್. ಲೂಪಿಂದ ಹೊರಗೆ ಬರುತ್ತೆ, ಅವೆಲ್ಲ ವ್ಯಾಲ್ಯೂಸ್ ಪ್ರಿಂಟ್ ಆಗಿರ್ತವೆ ನಿಮಗೆ. ಸೊ ಲೆಟ್ ಅಸ್ ಎಕ್ಸಿಕ್ಯೂಟ್ ದಿಸ್ ಪ್ರೋಗ್ರಾಮ್. ಈಗ ಇಲ್ಲಿ ಹೋಗೋಕ್ಕಿಂತ ಮುಂಚೆ ಒಂದು ಮೆಸೇಜ್ ಕೊಡ್ತೀನಿ ನಾನು. printf %d Fibonacci series colon \n %d ಅಂದರೆ n, ನಮ್ಮ n ಏನು ವ್ಯಾಲ್ಯೂ ಕೊಟ್ಟಿರ್ತೀವಲ್ವಾ ಆ ವ್ಯಾಲ್ಯೂ. ಸೊ ಈಗ ಇದೆಲ್ಲ ಆಯಿತು, ಲೂಪ್ ಕ್ಲೋಸ್ ಆಯಿತು, ಮೇನ್ ಕೂಡ ಕ್ಲೋಸ್ ಆಗಿದೆ. ಸೊ ಲೆಟ್ ಅಸ್ ಎಕ್ಸಿಕ್ಯೂಟ್ ದಿಸ್ ಪ್ರೋಗ್ರಾಮ್. .c then just a minute. F2 is equal to F here also. Okay, 0 errors. Let us run the program. Enter n value. I'll give 5. See, 5 Fibonacci series. I hope you understood this program. Once you trace, ನೀವು ಒಂದ್ಸಲ ಬುಕ್ಕಲ್ಲಿ ವ್ಯಾಲ್ಯೂಸ್ ಎಲ್ಲ ಬರ್ಕೊಂಡು ಟ್ರೇಸ್ ಮಾಡಿ ನಿಮಗೆ ಅರ್ಥ ಆಗುತ್ತೆ. Okay, just go through this program. Thank you.